ಖ್ಯಾತಿಯ ತುತ್ತ ತುದಿಯನ್ನೇರಿದ್ರು ಕನ್ನಡಿಗರ ಕಣ್ಮನಿ ಡಾಕ್ಟರ್ ರಾಜ್ಕುಮಾರ್ ಯಾವತ್ತೂ ಚಿತ್ರೀಕರಣಕ್ಕೆ ತಡವಾಗಿ ಬಂದವರಲ್ಲ, ತೊಂದರೆ ಕೊಟ್ಟವರಲ್ಲ. ಅಲ್ಲೊಮ್ಮೆ ಇಲ್ಲೊಮ್ಮೆ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ರಾಜ್ ತಡವಾಗಿ ಬರ್ತಾ ಇದ್ರು. ತಡವಾದಾಗ ಮನಸಾರೆ ಚಿತ್ರದ ನಿರ್ದೇಶಕ ನಿರ್ಮಾಪಕರಲ್ಲಿ ಕ್ಷಮೆಯನ್ನ ಕೇಳ್ತಾ ಇದ್ರು. ಇಷ್ಟೇ ಅಲ್ಲ, ಚಿತ್ರೀಕರಣದ ಸಂದರ್ಭದಲ್ಲಿ ಪಾತ್ರವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ತಮಗೆ ಅನ್ನಿಸಿದಾಗ ನಿರ್ದೇಶಕರನ್ನ ಕೋರಿ ಸಮಯ ತೆಗೆದುಕೊಳ್ಳುವ ಪರಿಪಾಠವನ್ನ ರಾಜ್ಕುಮಾರ್ ರೂಢಿಸಿಕೊಂಡಿದ್ರು. ರಾಜ್ಕುಮಾರ್ ಅವರಲ್ಲಿದ್ದ ಈ ಗುಣಕ್ಕೆ ಮನಸ್ಸಿದ್ರೆ ಮಾರ್ಗ ಚಿತ್ರ ಕೈಗನ್ನಡಿ. ಹೌದು, ಡಾಕ್ಟರ್ ರಾಜ್ಕುಮಾರ್, ಕೆಎಸ್ ಅಶ್ವಥ್, ನರಸಿಂಹರಾಜು, ಎಂಪಿ ಶಂಕರ್, ಜಯಂತಿ ಮುಂತಾದವರು ನಡೆಸಿದ್ದ ಮನಸ್ಸಿದ್ದರೆ ಮಾರ್ಗ ಚಿತ್ರದ ಒಂದು ದೃಶ್ಯದಲ್ಲಿ ಒಂದು ಪುಟದಷ್ಟು ಸಂಭಾಷಣೆ ಹೇಳಬೇಕಾಗಿತ್ತು. ಅದು ಟ್ರಾಲಿ ಶಾಟ್. ಸಂಭಾಷಣೆ ಕೈ ಕೊಟ್ಟಿತು. ಕಷ್ಟ ಆಗತ್ತೆ ಅಂತ ನಿರ್ದೇಶಕರು ಸಂಭಾಷಣೆ ಕಡಿಮೆ ಮಾಡೋಣ ಅಥವಾ ಕಟ್ ಶಾಟ್ಸ್ ಮಾಡೋಣ ಅಂದ್ರು. ರಾಜ್ಕುಮಾರ್, ಬೇಡ ಅಪ್ಪಾಜಿ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊಂಡ್ರು. ಚೆನ್ನಾಗಿ ಸಂಭಾಷಣೆ ನೋಡ್ಕೊಂಡು ಒಂದೇ ಟೇಕ್ನಲ್ಲಿ ಯಶಸ್ವಿಯಾಗಿ ಹೇಳಿದ್ರು. ತಾನು ಮೊದಲು ಅತಿ ಆತ್ಮವಿಶ್ವಾಸ ತೋರಿ ಅಭ್ಯಾಸ ಮಾಡಿಕೊಳ್ಳದೆ ಹೋದದ್ದು ತಪ್ಪಾಯಿತು ಅಂತ ಹೇಳಿದ್ರು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಾರಕೇಶ್, ಚಂದೂಲಾಲ್ ಜೈನ್, ಜಾನಕಿ ರಾಮ್, ಎಂಪಿ ಶಂಕರ್, ನರೇಂದ್ರ ಬಾಬು ಮುಂತಾದವರಿಗೆ ಕಾಲ್ ಶೀಟ್ ನೀಡಿ ನಿರ್ಮಾಣಕ್ಕೆ ನೆರವಾದಂತೆ ಕಲಾವಿದ ಬಿಎಂ ವೆಂಕಟೇಶ್ ಅವರು ನಿರ್ಮಾಪಕರಾಗೋದಕ್ಕೆ ಸಹಕರಿಸಿದ್ರು. ಹೌದು, ಅಸಲಿಗೆ ಬೆಂಗಳೂರಿನ ಬಿಎಂ ವೆಂಕಟೇಶ್ ಅರಳೆಪೇಟೆಯಲ್ಲಿ ವಾಸಿಸ್ತಾ ಇದ್ರು. ತಮ್ಮ ಮನೆಯ ಸನಿಹದಲ್ಲೇ ನಡೆದ ದಾರುಣ ಘಟನೆಯನ್ನ ಆಧರಿಸಿ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ರು. ಆ ಘಟನೆಯನ್ನ ಹೇಳಿ ಅದನ್ನ ಹೇಗೆ ಕಥಾ ರೂಪವನ್ನಾಗಿಸಬೇಕು ಅಂತ ರಾಜ್ಕುಮಾರ್ ಅವರಿಗೆ ಹೇಳಿದಾಗ ಚೆನ್ನಾಗಿದೆ ಎಂದ್ರು ಡಾಕ್ಟರ್ ರಾಜ್ಕುಮಾರ್. ವೆಂಕಟೇಶ್ ಅವರಿಗೆ ಇಷ್ಟೇ ಸಾಕಿತ್ತು. ರಾಜ್ಕುಮಾರ್ ಅವರನ್ನ ನೀವೇ ನಾಯಕನ ಪಾತ್ರವನ್ನ ನಿರ್ವಹಿಸಿ ಅಂತ ಕೇಳ್ಕೊಂಡ್ರು. ಆದ್ರೆ ರಾಜ್ ಒಪ್ಪಲಿಲ್ಲ. ವೆಂಕಟೇಶ್ ಬಿಡಲಿಲ್ಲ. ರಾಜ್ ಅವರಿಗೆ ಇಷ್ಟವಿರಲಿಲ್ಲ ಅಂತಲ್ಲ, ತಮ್ಮ ಬದಲು ಹೊಸಬರು ಮಾಡ್ಲಿ ಅನ್ನೋದು ಅವರ ಆಶಯವಾಗಿತ್ತು. ಹೀಗಾಗಿ ವೆಂಕಟೇಶ್ ಅವರಲ್ಲಿ ನೀವು ಹೇಳಿದ್ದು ಚೆನ್ನಾಗಿದೆ, ನಾಯಕನ ಪಾತ್ರವೂ ಚೆನ್ನಾಗಿದೆ, ನೀವೇ ನಾಯಕನ ಪಾತ್ರ ಮಾಡಿ ಅಂದ್ರು. ಯಾಕಂದ್ರೆ ಹೊಸಬರಿಗೆ ಒಳ್ಳೆಯ ಅವಕಾಶಗಳು ಸಿಗ್ಬೇಕು, ನೀವು ಮಾಡಿ ಅಂತ ಒತ್ತಾಯಿಸಿದ್ರು. ವೆಂಕಟೇಶ್ ಒಪ್ಪಲಿಲ್ಲ. ರಾಜ್ಕುಮಾರ್ ಅವರಿಗೆ ಬಿಡುವೂ ಇರಲಿಲ್ಲ. ಹೇಗಾದ್ರೂ ಮಾಡಿ ರಾಜ್ಕುಮಾರ್ ಅವರನ್ನ ಒಪ್ಪಿಸಬೇಕು ಅಂತ ವರದಪ್ಪನವರ ಹಿಂದೆ ಬಿದ್ರು ಬಿಎಂ ವೆಂಕಟೇಶ್. ಬಿಎಂ ವೆಂಕಟೇಶ್ ಅವರ ಒತ್ತಾಸೆಗೆ ಮಣಿದು ವರದಪ್ಪನವರು ರಾಜ್ಕುಮಾರ್ ಅವರಿಗೆ ಬಿಡುವಿರುವ ದಿನಗಳನ್ನ ಗುರುತು ಹಾಕಿ ಹೇಳಿದ್ರು. ಕಡೆಗೆ ರಾಜು ಒಪ್ಪಿದ್ರು. ಹೀಗೆ ನಿರ್ಮಾಣವಾದದ್ದು ನ್ಯಾಯವೇ ದೇವರು ಚಿತ್ರ. ಇದು ಮೈಸೂರು ಅರಮನೆಯ ಹೊರ ಆವರಣದಲ್ಲಿ ಚಿತ್ರಿತವಾದ ಮೊದಲ ಚಿತ್ರ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಯಿತು. ಮೊದಲು ಚಿತ್ರೀಕರಣಕ್ಕೆ ಅನುಮತಿ ಸಿಕ್ಕಿಲ್ಲವಾದ್ರೂ ರಾಜ್ಕುಮಾರ್ ಅಭಿನಯ ಉಳ್ಳ ಚಿತ್ರ ಅನ್ನೋ ಕಾರಣಕ್ಕೆ ಆನಂತರ ಅರಮನೆಯಿಂದ ಅನುಮತಿ ನೀಡಲಾಯಿತು. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸರಳ ಸಜ್ಜನಿಕೆಯ ಪ್ರಸಂಗಗಳಿಗೆ ಲೆಕ್ಕವೇ ಇಲ್ಲ. ಇಂಥ ಹತ್ತಾರು ಪ್ರಸಂಗಗಳು ಜನಪ್ರಕಾಶನ ಹೊರತಂದ ಕನ್ನಡದ ಖ್ಯಾತ ಸಾಹಿತಿ, ಸಿನಿಮಾ ನಿರ್ದೇಶಕ ಬರಗೂರು ರಾಮಚಂದ್ರಪ್ಪನವರು ಬರೆದಿರುವ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಅಮೂಲ್ಯ ಕೃತಿಯಲ್ಲಿವೆ.